ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ತಮ್ಮನೇಲಲ್ಲೇ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ಕೊಡಲು ಬಯಸ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ, ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಂತ ಬೇಜಾರು ಪಡ್ಕೊತಾ ಇದ್ದಾರೆ. 12 ಮತ್ತು 13ನೇ ಕಂತಿಂದು ಬಂದಿಲ್ಲ. ಈಗ ಸೆಪ್ಟೆಂಬರ್ ಆದರೆ 14ನೇ ಕಂತು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ, ಏನು ಇದ್ರದ್ದು ಮೇನ್ ರೀಸನ್ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ BPL ಕಾರ್ಡ್ ಹೊಂದಿದವರು ಈಗ ಜಿ ಎಸ್ ಟ್ಯಾಕ್ಸ್ ಕಟ್ತಾ ಇರ್ತಾರಲ್ವ, ಅವ್ರ ಮನೇಲಿ ಯಾರಾದರೂ ಅವಾಗ ಅದು ಕ್ಯಾನ್ಸಲ್ ಆಗುತ್ತೆ, ಆವಾಗ ಬರೋದಿಲ್ಲ. ಈ ರೀತಿ ಇದರಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ, ಏನು ಯಾರ್ಯಾರಿಗೆ ಕೊಡಬೇಕು ಅಂತ ಹೇಳಿ ಅವರು ಸಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಇದಾಗ್ತಾ ಇದೆ, ಡಿಲೇ ಆಗ್ತಾ ಇದೆ. ಸೊ ಹೀಗಾಗಿ ಡಿಲೇ ಆಗುವ ಕಾರಣ ಅಕ್ಟೋಬರ್ ಅನ್ನೋಷ್ಟರಿಗೆ ಬಂದೇ ಬರುತ್ತೆ ಅಂತ ಕೂಡ ಎಲ್ಲರೂ ಕೂಡ ಸಚಿವರು ಕೂಡ ಹೇಳಿದ್ದಾರೆ. ಸೊ ನೀವು ಚಿಂತೆ ಪಡಬೇಕಾಗಿರುವಂತಹ ಅಗತ್ಯ ಇಲ್ಲ. ಯಾಕಂದರೆ ಅವರು ಈಗ ಟ್ಯಾಕ್ಸ್ ಕಟ್ಟುವಂಥವ್ರು, GST ಕಟ್ಟುವಂತಹವರು ಕೂಡ ಈ ಗೃಹಲಕ್ಷ್ಮಿ ಹಣವನ್ನು ಯೋಜನೆಯನ್ನು ಲಾಭ ಪಡ್ಕೊಂಡ್ರೆ ಬಡವ್ರು ಇರ್ತಾರಲ್ವ, ಅವ್ರಿಗೆ ಏನಾಗುತ್ತೆ ಅಂತ ಈಗ ಸರ್ಕಾರ ನಿರ್ಧಾರ ಕೈಗೊಳ್ತಾ ಇದೆ. ಆದರೆ ಈ ಜನರು ಏನು ಮಾಡ್ತಾ ಇದ್ದಾರೆ, ಜನರು ಒಬ್ಬೊಬ್ಬರು ಸಣ್ಣ ಸಣ್ಣ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಆವಾಗ ಅವರು ಇದು ಕಟ್ತಾ ಇರ್ತಾರೆ, ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಅವ್ರಿಗೂ ಲಾಭ ಬರಬೇಕಲ್ವ, ಅದ್ರ ಬಗ್ಗೆನೂ ಒಂದಿಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಎಲ್ಲರೂ ಟ್ಯಾಕ್ಸ್ ಕಟ್ಟೋರೇ ಶ್ರೀಮಂತರಾಗಬೇಕು ಅನ್ನೋದಿಲ್ಲ. ಹೀಗಾಗಿ ಇವ್ರನ್ನ ಏನಾದರೂ ಹಿಂಗೆ ಸಪ್ರೇಟ್ ಮಾಡ್ತಾ ಹೋದರೆ ಅವರು ಕೂಡ ದೊಡ್ಡ ಶ್ರೀಮಂತರೇನಲ್ಲ ಟ್ಯಾಕ್ಸ್ ಕಟ್ಟೋರು. ಅವರು ಒಂದು ಮಿಡಲ್ ಕ್ಲಾಸ್ ಲೈಫ್ನೇ ಲೀಡ್ ಮಾಡ್ಕೊತಾನೆ ಬರ್ತಾ ಇರ್ತಾರೆ. ಯಾಕಂದರೆ ಒಂದು ಅಂಗಡಿ ಅಂದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಈ ರೀತಿಯಾಗೇ ಇರುತ್ತೆ. ಆದರೆ ಇವ್ರನ್ನೂ ಕೂಡ ಬೇಡ ಅಂತ ಹೇಳಿ ಸರ್ಕಾರ ನಿರ್ಧಾರ ಕೈಗೊಳ್ತಾ ಇದೆ. ಹೀಗಾಗಿ ಇದು ಡಿಲೇ ಆಗ್ತಾ ಇದೆ. ಏನು ಮಾಡಬೇಕು ಅನ್ನೋದು ಸರ್ಕಾರ ಇನ್ನು ನಿರ್ಧಾರ ತೆಗೆದುಕೊಂಡಿಲ್ಲ. ಆದರೆ ಸಚಿವರೆಲ್ಲ ಹೇಳೋ ಪ್ರಕಾರ ಸೆಪ್ಟೆಂಬರ್ ಎಂಡ್ ಆಗ್ತಾನೆ ಬಂತು. ಈಗೇನಿದ್ದು ಸೆಪ್ಟೆಂಬರ್ ಮುಗಿತಾನೆ ಬಂತು. ಅಕ್ಟೋಬರ್ ಒಳಗಡೆ ಅಂತೂ ಇದು ಪರಿಹಾರ ಸಿಕ್ಕೇ ಸಿಗುತ್ತೆ. ಅನ್ನಭಾಗ್ಯದ್ದು ಮತ್ತು ಗೃಹಲಕ್ಷ್ಮಿದು ಎಲ್ಲ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಸೊ ನೀವು ಯಾವುದೇ ವರಿ ಮಾಡ್ಕೊಳ್ಳೋ ಅಂತಹ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಎಲ್ಲರಿಗೂ ಹಣ ಬರುತ್ತೆ, ಮತ್ತು ಯಾವ್ಯಾವ ತಿಂಗಳು ಅವರು ಡಿಲೇ ಮಾಡಿದರೆ ಅದನ್ನೆಲ್ಲ ಸೇರಿ ಒಟ್ಟಾಗಿ ನಿಮಗೆ ಹಣವನ್ನು ತಲುಪಿಸೋ ವ್ಯವಸ್ಥೆ ಸರ್ಕಾರ ನಿಮಗೆ ಮಾಡೇ ಮಾಡುತ್ತೆ. ಮತ್ತು ನೀವು ಯಾವುದೇ ರೀತಿಯಾಗಿ ವರಿ ಮಾಡ್ಕೊಳೋ ಅಗತ್ಯವಿಲ್ಲ. ಸೊ ಇದಾಗಿತ್ತು ಈಗಿನ ಒಂದು ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.